ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಬಿ.ಕೆ. ಹರಿಪ್ರಸಾದ್ ಬಿಜೆಪಿಯವರು ನಮ್ಮ ಮೇಲೆ ಹಲ್ಲೆ ಮಾಡೋ ಪ್ರಯತ್ನವನ್ನು ಮೊಟ್ಟೆಯೆಲ್ಲ ತಂದಿದ್ರು ಅಂತ ಹೇಳಿ ಮಾಧ್ಯಮಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಅಪ್ಪಟ ಸುಳ್ಳು. ಅಲ್ಲಿ ಸುಮಾರು 100 CCTV ಕ್ಯಾಮ್ರಾ ಇದೆ. ಪೊಲೀಸರು ಪೊಲೀಸರ ಕ್ಯಾಮ್ರಾಗಳು ಇದ್ವು. ತನಿಖೆ ಮಾಡಲಿ. ನಮ್ಮ ವೆಹಿಕಲ್ಲನ್ನು ಬಸ್ಸನ್ನು ಕಾಂಗ್ರೆಸ್ ಆಫೀಸ್ ಮುಂದೆ ಬರೋಕ್ಕೆ ಹೇಳಿದವರು ನೀವೇ ತಾನೇ. ಬಸ್ ಇದ್ದಕ್ಕಿದ್ದಂಗೆ ಕೆಟ್ಟು ನಿಂತಿದ್ದು ಕಾಂಗ್ರೆಸ್ ಆಫೀಸಿಂದ ನಿಮ್ಮ ಆದೇಶದ ಮೇಲೆ ತಾನೆ. ಹರಿಪ್ರಸಾದ್ ಅವರು ಹೇಳಿದ್ದಾರೆ ಸೆಲ್ಫ್ ಡಿಫೆನ್ಸ್ ಅಂತಂದ್ರೆ, ಅಂದರೆ ಪೊಲೀಸರ ಮೇಲೆ ನಂಬಿಕೆ ಇಲ್ಲ ಅಂದರೆ ಕರ್ನಾಟಕದಲ್ಲಿ ಪೊಲೀಸರು ಸತ್ತೋಗಿದಾರ? ಪೊಲೀಸ್ ಇಲಾಖೆ ಸತ್ತೋಗಿದೆಯಾ? ಪೊಲೀಸ್ ಇಲಾಖೆ ಸತ್ತೋಗಿದ್ರೆ ನೀವು ಸೆಲ್ಫ್ ಡಿಫೆನ್ಸ್ ನೀವೇ ಮಾಡ್ಕೊಳ್ತೀನಿ ಅಂತ ಹೇಳ್ಬೇಕಾಯ್ತು. ನಿಮ್ಮದೇ ಕಾಂಗ್ರೆಸ್ ಸರ್ಕಾರ, ನೀವೇ ಹೇಳ್ತಾ ಇದ್ದೀರಾ, ಕಾಂಗ್ರೆಸ್ ಸರ್ಕಾರನೇ ಹೇಳ್ತಾ ಇದ್ದೀರಾ ಪೊಲೀಸ್ ಇಲಾಖೆ ಸತ್ತೋಗಿದೆ ಅಂತ ಹೇಳ್ದಂಗೆ ಒಪ್ಕೊಂಡಂಗೆ ಆಯ್ತಲ್ಲ ನಿಮಗೆ. ನೀವು ಯಾವುದೇ ತನಿಖೆ ಮಾಡಿ ನಾವು ಸಿದ್ಧ ಇದ್ದೀರಿ. ನಿಮ್ಮ ತಾಕತ್ತಿದ್ರೆ ಯಾವುದೇ ತನಿಖೆ ಮಾಡಿ ನಾವು ಸಿದ್ಧ ಇದ್ದೀರಿ. ಇದು ಪೂರ್ವ ನಿಯೋಜಿತ BJP ನಾಯಕರನ್ನು ಕೊಲೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೀರಾ. ಇದಕ್ಕೆ ತನಿಖೆ ಅಲ್ಲ, ಏನು ಬೇಕಾದರೂ ತನಿಖೆಗೆ ನಾವು ಸಿದ್ಧ ಇದ್ದೀರಿ. ಕಾಂಗ್ರೆಸ್ ಆಫೀಸಿಂದನೇ ಬಂದಿರೋವಂಥ ಎಲ್ಲ ವಿಡಿಯೋಗಳು, ಕಾಂಗ್ರೆಸ್ ಆಫೀಸಿಂದ ಮೊಟ್ಟೆ ತಂದಿರೋ ವಿಡಿಯೋಗಳು ಎಲ್ಲ ಇದೆ. ಲಾಂಗ್ ತಂದಿರೋದು, ಕೋಟ್ಗಳು ಕರಿ ಕೋಟ್ ಹಾಕ್ಕೊಂಡು ಬಂದು ಹೊಡೆದಿರೋವಂಥದ್ದು ಎಲ್ಲನೂ ಕೂಡ ಇಲ್ಲೇ ಇದೆ. ಅದರಿಂದ ಇದನ್ನು ಮರೆಮಾಚಕ್ಕೆ ಸಾಧ್ಯ ಇಲ್ಲ. ನಾನು ಮಾಧ್ಯಮದ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ, ದಯವಿಟ್ಟು ಇದನ್ನು ಎಕ್ಸ್ಪೋಸ್ ಮಾಡಿ. ಯಾರು ಹೊಡೆದ್ರು ಅಂತ ಎಕ್ಸ್ಪೋಸ್ ಮಾಡಿ. ನಾವು ತನಿಖೆಗೆ ರೆಡಿ ಇದ್ದೀವಿ. ತನಿಖೆನೇ ಬೇಡ, ಮಾಧ್ಯಮದವರೇ ಇದನ್ನು ಆ ವಿಡಿಯೋ ಬಂದಿರೋವಂಥ CCTV ಕ್ಯಾಮ್ರಾಗಳು ಏನೇನಿದೆ ಅದನ್ನು ಫುಟೇಜ್ಗಳನ್ನು ತೊಗೊಂಡ್ರೆ ಯಾರು ಹೊಡೆದ್ರು, ಯಾರು ಹಲ್ಲೆ ಮಾಡಿದ್ರು, ಆ ರೂಟಲ್ಲಿ ಬರೋಕ್ಕೆ ಯಾರು ಡೈರೆಕ್ಷನ್ ಕೊಟ್ಟರು, ಅಲ್ಲಿ ಏಕಾಏಕಿ ಬಸ್ ಹೆಂಗೆ ನಿಂತೋಯ್ತು, ಹೆಂಗೆ ಹಲ್ಲೆ ಮಾಡಿದ್ರು ಎಲ್ಲನೂ ಕೂಡ ಬಯಲಿಗೆ ಬರಲಿ, ಸತ್ಯ ಗೊತ್ತಾಗಲಿ. ಕರ್ನಾಟಕದಲ್ಲಿರೋದು ಕೊತ್ವಾಲ್ ರಾಮಚಂದ್ರ ರೌಡಿ, ಗ್ರೇಟ್ ರೌಡಿ ಅವರ ಶಿಷ್ಯಂದರು ಇರುವಂಥದ್ದು. ಇದು ಕೊತ್ವಾಲ್ ಸರ್ಕಾರ. ಇದರ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತೆ. ಇವತ್ತು ಭಾರತೀಯ ಜನತಾ ಪಕ್ಷದ ನಾಯಕರು, ಶಾಸಕರುಗಳು, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಹಾಗೂ ಚಲವಾದಿ ನಾರಾಯಣ ಸ್ವಾಮಿರವರು, ಅಶ್ವಥ್ ನಾರಾಯಣ ಅವರು ಸಾಕಷ್ಟು ಜನ ಕಾಂಗ್ರೆಸ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಿಕ್ಕೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಸ್ಥಳದಲ್ಲಿ ಪೊಲೀಸವರ ಅನುಮತಿ ಇಲ್ಲ ಅನ್ನತಕ್ಕಂಥದ್ದು ಎಲ್ರಿಗೂ ಗೊತ್ತು. ನಾವು ಸಹ ಪ್ರತಿಭಟನೆ ಮಾಡಿದ್ದೀವಿ. ಪ್ರತಿಭಟನೆ ಮಾಡಲಿಕ್ಕೆ ಎಲ್ರಿಗೂ ರೈಟ್ಸ್ ಇದೆ. ಆದರೆ ಪ್ರತಿಭಟನೆಗೆ ಬಂದಂಥ ಸಂದರ್ಭದಲ್ಲಿ ಅವರ ಹರಿಹರ ಶಾಸಕರಾದ BP ಹರೀಶ್ ಅವ್ರ ಮೇಲೆ ಮೊಟ್ಟೆ ಎಸೆದಿದ್ದಾರೆ ಅನ್ನತಕ್ಕಂಥ ಆರೋಪ ಮಾಡಿ ಅವ್ರು ಬಂದಂಥ ಸಂದರ್ಭದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಮಾನ್ಯ ಪೊಲೀಸ್ ಆಯುಕ್ತರು ದೂರು ಕೊಟ್ಟಾಗ ನಮಗೆ ಇದಾಗಿದೆ, ಲಾಂಗು, ಮಚ್ಚು ಹಾಗೂ ಬಾಂಬುಗಳು ಈ ಥರ ಎಲ್ಲ ಇದೆ ಅಂತ. ಈಗ ನಮಗೆ ಬಂದಿರತಕ್ಕಂಥ ಮಾಹಿತಿ ಏನಂದರೆ, ಅವ್ರು ಬಂದಂಥ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ಬಂದಂಥ ವಾಹನಗಳಲ್ಲಿ ಈ ರೀತಿಯಾದಂಥ ಮಾರಕಾಸ್ತ್ರಗಳು ಅವರ ವಾಹನಗಳಲ್ಲಿ ಇತ್ತು ಅನ್ನತಕ್ಕಂಥ ಮಾತನ್ನು ಅಲ್ಲಿರೋರು ಹೇಳಿದ್ದಾರೆ. ನಮ್ಮಲ್ಲಿರತಕ್ಕಂಥ ಯಾವ್ಯಾವ ವಾಹನ ಬಂದಿದೆ ಅದನ್ನೆಲ್ಲ ನೀವು ಕಳಿಸಿ ಅಂತ ಹೇಳಿದ್ದಾರೆ. ಆದ್ದರಿಂದ ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಆಧರಿಸಿ ಇವತ್ತು ನಾವು ದೂರು ಕೊಡ್ತಾ ಇದ್ದೀವಿ. ಅವರ ವಾಹನಗಳನ್ನು ತಕ್ಷಣ ಇವತ್ತು ಪರಿಶೀಲನೆ ಮಾಡಬೇಕು. ಅವ್ರ ವಾಹನದಲ್ಲಿ ಏನೇನು ಮಾರಕಾಸ್ತ್ರಗಳಿದೆ ಅದನ್ನು ತಕ್ಷಣ ಪತ್ತೆ ಹಚ್ಚಬೇಕು. ಸತ್ಯಾಂಶ ಜನತೆಗೆ ಗೊತ್ತಾಗಬೇಕು. ಒಬ್ಬ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥವ್ರು, ಅವ್ರ ಜೊತೆಲಿ ಬಂದಿರತಕ್ಕಂಥ ಶಾಸಕರು ಅವರ ಭಾವಚಿತ್ರಗಳನ್ನು ತೆಗೆದ್ರೆ ಯಾವ್ಯಾವ ಗೂಂಡಾಗಳ ಜೊತೆ, ಯಾವ್ಯಾವ ಭೂಗತ ಪಾತಿಗಳ ಜೊತೆ ಶಾಸಕರ ನೆಂಟಿದೆ ಅನ್ನತಕ್ಕಂಥದ್ದು ಗೊತ್ತಾಗ್ಬಿಡುತ್ತೆ. ಆದ್ದರಿಂದ ಅವ್ರ ಹೆಸರು ಹೇಳುವಂಥ ಅವಶ್ಯಕತೆ ನಮಗಿಲ್ಲ. ಕಾಂಗ್ರೆಸ್ ಪಕ್ಷ ಯಾವತ್ತು ಪ್ರಾಮಾಣಿಕತೆಯಿಂದ ಹೋರಾಟ ಮಾಡುತ್ತೆ. ಹೋರಾಟ ಮಾಡಲಿಕ್ಕೆ ಕಾಂಗ್ರೆಸ್ ಅವರು, ಜನತಾದಳದವರು, ಪಕ್ಷದ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನಿಗೂ ಹಕ್ಕಿದೆ. ಅವ್ರು ಪ್ರತಿಭಟನೆ ಮಾಡಿರೋದನ್ನ ನಾವು ಸ್ವಾಗತ ಮಾಡ್ತೀವಿ. ಆದರೆ ಅವ್ರು ಪ್ರತಿಭಟನೆ ಮಾಡಬೇಕಾಗಿರೋದು ಯಾರ ಹತ್ರ ಅಂದರೆ, ಪ್ರಧಾನಿ ರಾಜೀನಾಮೆಗೆ, ನರೇಂದ್ರ ಮೋದಿ ರಾಜೀನಾಮೆಗೆ ಒತ್ತಾಯಿಸಬೇಕಾಯಿತು. ದುರಂತ ಏನಂದರೆ, ಅವ್ರು ರಾಜೀನಾಮೆ ಪಡೆದೇ ಇವತ್ತು ಸಾರ್ವಜನಿಕರಿಗೆ ಒಂದು ತಪ್ಪು ಮಾಹಿತಿನ ರವಾನೆ ಮಾಡಲಿಕ್ಕೆ ವಿದ್ಯಾರ್ಥಿಗಳ ಮೇಲೆ ಆಗಿರತಕ್ಕಂಥ ದಾಳಿ ಹಾಗೂ ಸ್ಟೇರ್ ಕೇಸ್ನ ಮರೆಮಾಚಲಿಕ್ಕೆ ಇವತ್ತು ಕಾಂಗ್ರೆಸ್ ಅವ್ರ ಮೇಲೆ ಆರೋಪ ಮಾಡಿದ್ದಾರೆ. ಅವರಿಗೆ ಶಕ್ತಿ ಇದ್ದರೆ, ಅವರಿಗೆ ಮಾಹಿತಿ ಇದ್ದರೆ ಕೂಡಲೇ ಯಾವ ಕಾಂಗ್ರೆಸ್ ಕಚೇರಿ ಒಳಗಡೆ ಅವ್ರು ಹೇಳಿರ್ತಕ್ಕಂಥ ಆಯುಧಗಳೆಲ್ಲ ಇತ್ತು ಅನ್ನೋತಕ್ಕಂಥ ಬಹಿರಂಗಪಡಿಸಬೇಕು. ತಕ್ಷಣ ಇವತ್ತು ಆರ್ ಅಶೋಕ್ ಅವ್ರನ್ನ ಜೊತೆಲಿ ಬಂದಿರತಕ್ಕಂಥ ಬಂಧಿಸ್ಬಿಟ್ಟು ಅವ್ರನ್ನ ತನಿಖೆಗೆ ಒಳಪಡಿಸಿದ್ರೆ ಸತ್ಯಾಂಶ ಗೊತ್ತಾಗುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಠಾಣಾ ವ್ಯಾಪ್ತಿ, ಇದು ಹೈಗ್ರೌಂಡ್ ಪೊಲೀಸ್ ಠಾಣಾ ವ್ಯಾಪ್ತಿ ಒಳಗಡೆ ನಮ್ಮ KPCC ಬರೋದು. ಆದ್ದರಿಂದ ಆ ಬಸ್ನಲ್ಲಿ ಬಂದಂಥ ವ್ಯಕ್ತಿಗಳು ಯಾರ್ಯಾರು ಅನ್ನೋದನ್ನ ಮಾಹಿತಿನ ಕಲೆ ಹಾಕಿ ತಕ್ಷಣ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತ ನಾವು ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದೀವಿ.
ಖಂಡಿತ ಈಗ ಕಾಂಗ್ರೆಸ್ ಕಚೇರಿ ಬರಲಿ ಅವರೇ ಬಂದ್ಬಿಟ್ಟು ಪರಿಶೀಲನೆ ಮಾಡಲಿ. ಮಚ್ಚು ಲಾಂಗ್ ಅಂದ್ರೆ ಏನು ಈ ಪದ ಬಳಸಿರ್ತಕ್ಕಂಥ ಮಚ್ಚು ಲಾಂಗ್ನ ಯಾರೋ ಒಂದು ರಾಜಕೀಯ ಪಕ್ಷದವ್ರು ಮಡಿಕಂದಾರ. ಮಚ್ಚು ಲಾಂಗ್ ಎಲ್ಲ ಮಡಿಕಲ್ ಪೂಜೆ ಮಾಡಿದವ್ರು ಯಾರು ಅಂದರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ತೇಜಸ್ವಿ ಸೂರ್ಯರವರು ಆಯುಧ ಪೂಜೆ ದಿನ ಅವರು ಆ ಸಂಸ್ಕೃತಿ RSSನಲ್ಲಿ ಮಚ್ಚು ಲಾಂಗ್ ಸಂಸ್ಕೃತಿ ಕಲ್ಸ್ಕೊಟ್ಟಿದ್ರೆ ಅಶೋಕ್ ಅವ್ರಿಗೂ ಅದೇ ಬರುತ್ತೆ. ಅದಕ್ಕೆ ಎಲ್ಲ ಮಾಧ್ಯಮ ಗೊತ್ತು, ರಾಜ್ಯಕ್ಕೆ ಗೊತ್ತು ಅವ್ರ ಹಿನ್ನೆಲೆ ಏನು ಅಂತ. ಅವ್ರು ಬಂದಿರತಕ್ಕಂಥ ವಾಹನಗಳನ್ನು ತಕ್ಷಣ ತಪಾಸಣೆ ಮಾಡಬೇಕು ಅಂತ ನಮ್ಮ ಈ ಒಂದು ಮನವಿ ಹಾಗೂ ದೂರು. ಬಟ್ಟೆ ಎಲ್ಲ ಅವರೇ ತಂದಿರೋದನ್ನತಕ್ಕಂಥ ಮಾಹಿತಿಯಲ್ಲಿದೆ, ತಂದಿರೋದನ್ನ ತೆಗೆದು ಹೊಡೆದಿದ್ದಾರೆ ಅನ್ನತಕ್ಕಂಥ ಮಾಹಿತಿಯೂ ಇದೆ. ಆದ್ದರಿಂದ ಪೊಲೀಸರು ತನಿಖೆ ನಡೀತಾ ಇದ್ದಾರೆ. ತನಿಖೆ ನಡೆಸಿ ಸತ್ಯಾಂಶ ಬರಬೇಕು. ಆ ಸತ್ಯಾಂಶ ಬರೋ ಜೊತೆಗೆ ಈ ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.